ಅಲ್ಲ, ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಸರ್ಕಾರ ಕೂಲಂಕುಷವಾಗಿ ವಿಚಾರಿಸಿ ಆಟೋದವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ ತೀರ್ಪು ಕೊಡಬೇಕಾಯ್ತು. ಈಗ ನಾವೆಲ್ಲ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತೀವಿ, FC ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇವರು ವೈಟ್ ಬೋರ್ಡ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾವ ಸೇಫ್ಟಿ, ಏನು ಸೇಫ್ಟಿ ಐತೆ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ? ಇವು ಹೋಯ್ತಾ ಕಾಲು ಕೈ ಮುರಿದೋಯ್ತಪ್ಪ, ಆಕ್ಸಿಡೆಂಟ್ ಆಗೋಯ್ತು, ಕೊಟ್ಬಿಡ್ತಾರೆ ಇವರು. ಹಂಗಿದ್ರೆ ನಮಗೂ ವೈಟ್ ಬೋರ್ಡ್ ಮಾಡಬೇಕಲ್ಲ. ಆಟೋದವ್ರಿಗೆಲ್ಲ ವೈಟ್ ಬೋರ್ಡ್ ಮಾಡಿ, ನಮ್ಗೆ ಯಾಕೆ ಎಲ್ಲೋ ಬೋರ್ಡ್ ಮಾಡಿದ್ದಾರೆ? ಎಲ್ಲೋ ಬೋರ್ಡ್ ಮಾಡಿರಿ, ಅವ್ರಿಗೂ ಒಂದು ಡ್ರೆಸ್ ಕೊಡಿರಿ, ರ್ಯಾಪಿಡೋ ಅಂತ ಡ್ರೆಸ್ ಕೊಡಿ, ಒಂದು ಇದು ಅಂತ ಕೊಡಿ ಅವ್ರಿಗೂ. ಇಲ್ಲಾಂದರೆ ಮೀಟ್ರ್ ಫಿಕ್ಸ್ ಮಾಡಿ. ನಾವೇನು ಹೊಡಿಬೇಡ ಅಂತ ನಾವು ಹೇಳಿಲ್ಲ. ಯಾರು ದುಡಿಬೇಕಾದ್ರೆ ಅವ್ರವ್ರು ಕಷ್ಟಪಟ್ಟು ದುಡಿತಾರೆ, ನಾವೇನು ದುಡಿಬೇಡ ಅಂತ ಹೇಳಿಲ್ಲ. ನಮ್ಗೆ ಹೆಂಗೆ ನೀವು ಮಾಡ್ತಿದ್ದೀರ ಹಂಗೆ ಅವ್ರಿಗೂ ಮಾಡಿ. ಈಗ ಒಬ್ಬ ಸಾಫ್ಟ್ವೇರ್ ಕೆಲ್ಸಕ್ಕೆ ಹೋಗ್ತಾನೆ, ಮನೆಯಿಂದ ಅವನು ಆನ್ ಮಾಡ್ಕೊಂಡು ಹೋಗ್ತಾನೆ, ಅವನು ಸಂಬಳ ಆ ಕಡೆ ಅವನಲ್ಲಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಸಂಬಳ ತೊಗೋತಾನೆ, ತಿರ್ಗಿ ಇದರಲ್ಲೂ ಸಂಪಾದನೆ ಮಾಡ್ತಾನೆ. ನಮಗೆ ಸಿಗೋ ಬಾಡಿಗೆಲ್ಲ ಅವ್ನು ನೋಡ್ಕೊಂಡ್ರೆ ನಾವೇನು ಮಾಡೋಣ? ನಮಗೇನು ಹೆಂಡತಿ ಮಕ್ಕಳಿಲ್ವ? ನಾವೇನು ಓದಿಸ್ಬಾರ್ದ? ಮಕ್ಕಳನ್ನ ಮರಿನ ಮನೆ ಸಾಕ್ಬಾರ್ದ? ಎಲ್ಲ ಮಾಡಬಾರ್ದ? ಹಂಗಾರೆ ನಮಗೂ ಒಂದು ವೈಟ್ ಬೋರ್ಡ್ ಮಾಡಿಬಿಡಿ. ನಮ್ಮ ಗಾಡಿನಲ್ಲ ಯಾಕೆ ಎಲ್ಲೋ ಬೋರ್ಡ್ ಮಾಡ್ತೀರಾ? ಇದೆಲ್ಲ ಭಾಳ ತಪ್ಪು ರೀ. ಯಾರು ನ್ಯಾಯ ಕೇಳೋರು? ಯಾವ ಸಂಘದವ್ರ? ಸಂಘ ಸಂಸ್ಥೆಗಳಂತೂ ಏನು ಕೇಳಲ್ಲ. ಸಂಘ ಸಂಸ್ಥೆಗಳವರು ನ್ಯಾಯವಾಗಿ ಬರೀ ಒಂದು ಕಂಪ್ಯೂಟ್ರು ಫೈನ್ನ ಕ್ಲಿಯರ್ ಮಾಡೋಕ್ಕೆ ಅವ್ರ ಕೈಲಿ ಯೋಗ್ಯತೆ ಇಲ್ಲ. ಸುಮ್ಮನೆ ಡ್ರೈವರ್ಗಳು ನಿಕ್ಕಂತಾರೆ, ಡ್ರೈವರ್ನ ಮುಂದೆ ಎಕ್ಕೊಂಡು ಅವ್ರ ಬೆಳೆ ಏನು ಬೇಕೋ ಅವ್ರು ಬೇಯಿಸ್ಕೊತಾರೆ ಸಂಘದವರು. ಅಷ್ಟೇ ಹೊರತು ಸಂಘದವ್ರು ಸಂಘ ಸಂಸ್ಥೆಗಳು ಡ್ರೈವರ್ಗಳಿಗೆ ಮಾಡಬೇಕಂಗಿದ್ರೆ 30 ವರ್ಷದ ಹಿಂದೆನೇ ಮಾಡಬೇಕಾಯ್ತು. ಒಂದು ಬ್ಯಾಂಕಲ್ಲಿ ಒಂದು ಬ್ಯಾಂಕ್ ಆಗಲಿ, ಆಟೋದವ್ರಿಗೆ ಒಂದು ಬ್ಯಾಂಕ್ ಅಂತ, ಒಂದು ESI ಏನು ಮಾಡಿದ್ರಿ? ಯಾರ ಒಂದು ವಿಮೆ ಮಾಡ್ತೀನಿ ಅಂತಾರೆ. ಆ ವಿಮೆ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋದರೆ ಓರಿ ರೀ, ಯಾವ ವಿಮೆ ಯಾವ ಹಾಸ್ಪಿಟ್ಲ್ ಇದಿಲ್ಲ, ಏನು ಯಾವುದು ಕ್ಲೈಮ್ ಆಗಲ್ಲ, ಏನಿಲ್ಲ. ಅಟಲ್ PR ವಾಜಪೇಯಿ ಕಾರ್ಡ್ನೇ ಎತ್ಕೊಂಡು ರಾಮೇ ಹಾಸ್ಪಿಟ್ಲಿಗೆ ಕೇಳಿದ್ದಕ್ಕೆ ಇವೆಲ್ಲ ಪೊಲಿಟಿಕಲ್ ಅವರು ಸುಮ್ಮನೆ ಕಣ್ಣೋರ್ಸಕ್ಕೆ ನಿಮಗೆ ಕೊಡೋದು ವಿಮೆ ಅಂತ. ಓರಿ ರೀ, ಯಾವ ದುಡ್ಡು ನಮ್ಮ ಫಂಡ್ ಬಂದರೆ ಅಲ್ವೇನ್ರಿ ನಿಮ್ಗೆ ನಾವು ಚಿಕಿತ್ಸೆ ಕೊಡೋಕ್ಕೆ ಅಂತಾರೆ. ಇವರೆಲ್ಲ ಪೊಲಿಟಿಕಲ್ ಅವರು, ಇವರೆಲ್ಲ ಸುಮ್ಮನೆ ಕಣ್ಣೋರ್ಸೋಕ್ಕೆ ನಿಮಗೆ ವಿಮೆ, ಆಟೋ ಡ್ರೈವರ್ ವಿಮೆ ಮಾಡಿದ್ದೀವಿ 2 ಲಕ್ಷಕ್ಕೆ 3 ಲಕ್ಷಕ್ಕೆ ಅಂತಾರೆ. ಅಲ್ಲೋಗಿ ಕೇಳ್ರೆ ಯಾರು ನಮ್ಮನ್ನು ಕ್ಯಾರೆ ಅನ್ನೋದಿಲ್ಲ ಹಾಸ್ಪಿಟ್ಲ್ಗಳಲ್ಲಿ. ಈ ಥರ ಎಲ್ಲ ನಡೀತದೆ. ರ್ಯಾಪಿಡ್ ಅಂತೂ ತುಂಬ ಮೋಸ. 30 ವರ್ಷದಿಂದನೂ ರ್ಯಾಪಿಡಲ್ಲಿ ಜನನೂ ಹತ್ತುತ್ತಾ ಇದ್ರ, ಜನಗಳು ಅದೇ ಥರ ಇದ್ದಾರೆ. ಆಟೋ ಡ್ರೈವರ್ 10 ರೂಪಾಯಿ 20 ರೂಪಾಯಿ ಕೇಳ್ರೆ ಕೊಡಲ್ಲ ರೀ. ಫೋನಲ್ಲಿ 700 ತೋರಿಸ್ಲಿ 800 ತೋರಿಸ್ಲಿ ಕೊಟ್ಬಿಟ್ಟು ಹೋಯ್ತಾ ಇರ್ತಾರೆ. ಅದೇ ನಾವು ಒಂದು 10 ರೂಪಾಯಿ 20 ರೂಪಾಯಿ ಕೇಳಿ ಮನೆ ಬಾಗ್ಲಿಗೆ ಬಿಡ್ತೀನಿ ಅಂದರೆ ಕೊಡಲ್ಲ. ಯಾಕಂದರೆ 20 ರೂಪಾಯಿ ಕೊಡ್ಬೇಕಂತ ಹೊಟ್ಟೆ ಉರಿತದೆ ಅವ್ರಿಗೆ. ಅದೇ ಆನ್ಲೈನಲ್ಲಿ 700 ತೋರಿಸಿದ್ರು ಕೊಡ್ತಾರೆ, 800 ತೋರಿಸಿದ್ರು ಕೊಡ್ತಾರೆ. ನೋಡಿ, ನಾವು ಸ್ಟ್ರೈಕ್ ಮಾಡ್ಬೋದು, ಏನು ಪ್ರಯೋಜನ ಇಲ್ಲ. ಸರ್ಕಾರವೂ ಸರಿ ಇಲ್ಲ, ಸಾರಿಗೆ ಮಂತ್ರಿ ಅಂತೂ ಏನು ಕೇಳಲೇಬೇಡಿ. ಯಾಕಂದರೆ ಅವರೇ ತಂದಿದ್ದು ರ್ಯಾಪಿಡ್, ಸಾರಿಗೆ ಸಚಿವನೇ ತಂದಿದ್ದು ರ್ಯಾಪಿಡ್ ಓಲಾ ಯೂಬರ್ನ. ಅವರು ದೊಡ್ಡವರು ಸೂಟ್ ಕೇಸ್ಗಳು ಹೋಯ್ತದೆ, ಓಪನ್ ಪರ್ಮಿಷನ್ ಕೊಡ್ತಾರೆ. ನಿಲ್ಲಿಸ್ಬಿಡಿ ನೋಡೋಣ. ಈಗ ಮೊನ್ನೆ ತಾನೇ ಬೆಂಗಳೂರಲ್ಲಿ ಬೆಂಗಳೂರು ಪಾಪ್ಯುಲೇಷನ್ನು ದಟ್ಟಣೆ ಸೆಕೆಂಡ್ ಅಂತ ಬಂದೈತೆ. ಬೇಡ, ಒಂದೊಂದು ಗೌರ್ಮೆಂಟ್ ಬಂದಾಗ 5-5 ವರ್ಷ ಗಾಡಿನೇ ಸ್ಟಾಪ್ ಮಾಡಿಬಿಡ್ಲಿ. ಇವ್ರು ಹೇಗೆ 15 ವರ್ಷದ ಗಾಡಿನೇ ತೆಗಿಯೋಕ್ಕೆ ಇವ್ರಿಗೆ ಹೇಗ್ತಾ ಇಲ್ಲ. ಇವ್ರಿಗೆ 5 ವರ್ಷ 15 ವರ್ಷದ ಗಾಡಿ ತೆಗಿಲಿರಿ, ಇನ್ನೊಂದು 5 ವರ್ಷ ಗಾಡಿನೇ ಬಿಡಬಾರ್ದು ಇವರು. ಅವಾಗ ಎಷ್ಟು ಗಾಡಿ ಕಮ್ಮಿ ಆಗುತ್ತೆ, ಟ್ರಾಫಿಕ್ ಎಷ್ಟು ಕಂಟ್ರೋಲ್ ಆಗುತ್ತೆ. ಅವರ ಕಂಪ್ನಿ ಅವನು ಪ್ರೊಡ್ಯೂಸ್ ಮಾಡಿ ಗೋಡಲ್ಲಿ ತುಂಬಿರ್ತಾನೆ ಗಾಡಿಗಳನ್ನ, ಅವನಿಗೇನು ಮೂವ್ ಆಗಬೇಕು. ಸಾರಿಗೆ ಸಚಿವನ ಕರೀತಾರೆ, ಮೀಟಿಂಗ್ ಮಡಗ್ತಾರೆ, ತಾಳ್ತಾರೆ, 2 ಸೂಟ್ ಕೇಸ್ ಪರ್ಮಿಷನ್ ಕೊಡ್ತಾರೆ. ಅವ್ನು ಗೋಡನ್ನಲ್ಲಿರೋ ರೀ ಒಂದು ಆಟೋನ 2.25 ಲಕ್ಷ ಇಲ್ಲದೆ ಶೋರೂಮಿಂದ ಈಚೆ ತರೋಕ್ಕಾಗಲ್ಲ. ಅದೇ ಅವ್ನು ಕಾರ್ನ ಹೋಗಿ 50,000 ಕೊಡಿ, ನಾಳೆನೇ ಕೊಡ್ತಾನೆ ಕಾರ್ನ. ಹೌದ್ರಿ, ಸಾರಿಗೆ ಮಂತ್ರಿನೇ ಕಾರಣ. ಯಾಕೆ ಇವ್ರಿಗೆ ಯೋಗ್ಯತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.